ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಚನ. ದೇವರಿಗೆ ಸ್ತೋತ್ರ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರನ್ನು ನನ್ನನ್ನು ಕಂಡುಕೊಳ್ಳುವರು. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಾವೇನು ಮಾಡಬೇಕು? ದೇವರನ್ನು ನಾವು ಯಾರು ಪ್ರೀತಿಸ್ತೀವೋ ದೇವರು ಅವರನ್ನು ಪ್ರೀತಿಸ್ತಾರೆ. ದೇವ್ರು ನಮ್ಮ ಸ್ತೋತ್ರ. ನಾವು ಮೊದಲು ಪ್ರೀತಿಸಬೇಕು, ಆಮೇಲೆ ನಮಗೆ ದೇವ್ರು ಏನು ಮಾಡ್ತಾರೆ? ಖಂಡಿತವಾಗಿ ಪ್ರೀತಿಸ್ತಾರೆ. ಯಾಕಂತಂದರೆ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ನೋಡಿ, ದೇವ್ರಿಗೆ ಸ್ತೋತ್ರ. ದೇವ್ರಿಗೆ ಯಾರು ಪ್ರೀತಿಸ್ತಾರೋ ಅವ್ರಿಗೆ ನಾನು ಪ್ರೀತಿಸ್ತೇನೆ ಅಂತೇಳಿ ದೇವ್ರು ನಮ್ಮ ಸ್ತೋತ್ರ. ಆತುರದಿಂದ ಹುಡುಕುವವರನ್ನು ನನ್ನನ್ನು ಕೊಂಡುಕೊಳ್ಳುವವರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆತುರದಿಂದ ಹುಡುಕಬೇಕು. ಯಾಕಂತಂದರೆ ನಾವು ಯಾವುದಕ್ಕೆ ಆತುರ ಪಡ್ತೇವೆ? ಎಲ್ಲ ಕೆಲಸಕ್ಕೆ ಆತುರ ಪಡ್ತೇವೆ. ಎಲ್ಲ ಕೆಲಸಕ್ಕೆ ನಾವು ಏನು ಮಾಡ್ತೇವೆ? ನಾವು ಹುಡುಕ್ಯಾಡ್ತೇವೆ, ಯಾವ ಕೆಲಸ ಸಿಗ್ತದೆ, ಯಾವ ಕೆಲಸ ಇಲ್ಲ ಅಂತೇಳಿ. ಹಾಗೆಯೇ ನಾವೇನು ಮಾಡಬೇಕು? ಆತುರದಿಂದ ಏನು ಮಾಡಬೇಕು? ನಾವು ಹುಡುಕುವವರು, ನನ್ನನ್ನು ಕಂಡುಕೊಳ್ಳುವವರು ಏನು ಮಾಡಬೇಕು? ಏನು ಮಾಡ್ತಾರಂತೆ? ದೇವರನ್ನು ಕಂಡುಕೋತಾರೆ. ಹುಡುಕಿದ ಮೇಲೆ ಸಿಕ್ಕೇ ಸಿಗ್ತಾರೆ. ದೇವರು ಎಲ್ಲಿ ಹುಡುಕಬೇಕು? ನಾವು ದೇವರ ವಾಕ್ಯದಲ್ಲಿ ಹುಡುಕಬೇಕು. ಪ್ರಿಯ ದೇವ್ರ ಮಕ್ಕಳೇ, ದೇವರ ಧ್ಯಾನ ಮಾಡಬೇಕು, ದೇವರ ವಾಕ್ಯ ಓದಬೇಕು. ದೇವರಲ್ಲಿ ನೀವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ, ವಿಜ್ಞಾಪನದಲ್ಲಿ ಬೆಳಿಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರನ್ನು ಯಾರು ಪ್ರೀತಿಸ್ತಾರೋ ದೇವರು ಖಂಡಿತವಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸೋರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆತುರದಿಂದ ಹುಡುಕೋರಿಗೆ ನನ್ನನ್ನು ಕಂಡುಕೊಳ್ಳೋರಂತಾಗಿರೋ ದೇವ್ರು ನಮ್ಮ ಸ್ತೋತ್ರ. ಆತುರದಿಂದ ಹುಡುಕಬೇಕು. ನಮ್ಮ ಆತ್ಮ ಏನಾಗಿರಬೇಕು? ಆತುರ ಪಡಬೇಕು. ನಾವು ಯಾವಾಗ ಪ್ರಾರ್ಥನೆ ಮಾಡಬೇಕು, ಯಾವಾಗ ನಾವು ವಾಕ್ಯ ಓದಬೇಕು ಎಂಬ ನಮಗೊಂದು ಆತುರ, ಒಂದು ಹಂಬಲ ಇರಬೇಕು. ಆವಾಗ ನಮಗೇನು ಮಾಡ್ತಾರಂತೆ? ಕಂಡುಕೊಳ್ಳೋಕೆ ನಮಗೇನು ಮಾಡ್ತಾರೆ? ಸಿಕ್ಕೇ ಸಿಗ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಹುಡುಕುವವರು ನಾವು ಹುಡುಕಬೇಕು. ಎಲ್ಲೆಲ್ಲಿ ಹುಡುಕಬೇಕು? ಯಾವಾಗ ಹುಡುಕಬೇಕು? ಯಾವ ಸಮಯ ಸಿಗ್ತಾವ ಹುಡುಕಬೇಕು. ಎಲ್ಲಿ ಹುಡುಕಬೇಕು? ದೇವರ ವಾಕ್ಯದಲ್ಲಿ ನಾವು ಹುಡುಕುವವರಾಗಿರಬೇಕು. ಆವಾಗ ನನ್ನನ್ನು ಕಂಡುಕೊಳ್ಳುವವರು ಅಂತೇಳಿ ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾನು ಸಿಕ್ಕೇ ಸಿಗ್ತೇನೆ ಅವ್ರಿಗೆ ಎಂಬುದೊಂದು ನಮಗೊಂದು ನಂಬಿಕೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಆ ನಂಬಿಕೆ ಇಟ್ಟುಕೊಂಡು ನಮಗೆ ಯಾವಾಗ ಪ್ರೀತಿ ಮಾಡ್ತಾರೆ ನಾವು ಅವ್ರಿಗೆ ಪ್ರೀತಿ ಮಾಡಬೇಕು. ನಾವು ಆತುರದಿಂದ ಹುಡುಕಿದಾಗ ನಾವು ಅವರನ್ನು ಖಂಡಿತವಾಗಿ ನಾವು ಕಂಡುಕೊಳ್ಳೋರಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕಾಗಿ ಏನೇ ಬಂದರೂ ನಾವು ದೇವರಲ್ಲಿ ದೃಢವಾಗಿ ಕಡೆಯವರೆಗೂ ದೃಢವಾಗಿ ನಿಲ್ಲಬೇಕು. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಅದಕ್ಕಾಗಿ ಪ್ರತಿಯೊಂದು ಕುಟುಂಬದಲ್ಲಾಗಲಿ, ಪ್ರತಿಯೊಂದು ಮಕ್ಕಳಾಗಲಿ ಆತುರದಿಂದ ನಾವು ಹುಡುಕೋರಾಗಿರಬೇಕು. ಯಾರನ್ನು ಹುಡುಕಬೇಕು? ನಾವು ಈ ಲೋಕದ ಒಂದು ವಸ್ತು ಕಳೆದ್ರೆ ಏನು ಮಾಡ್ತೇವೆ? ರಾತ್ರಿ ಹಗಲು ಅನ್ನೋದೇ ಹುಡುಕ್ತೇವೆ. ಹಾಗೆಯೇ ನಾವು ದೇವರನ್ನು ನಾವು ಏನು ಮಾಡಬೇಕು? ನಾವು ಯಾವಾಗಲೂ ಹುಡುಕೋರಾಗಿರಬೇಕು. ನಾವು ಹುಡುಕೋರಾಗಿದ್ದಾಗೆ ನಮಗೇನು ಮಾಡ್ತಾರಂತೆ? ದೇವರು ಸಿಕ್ಕೇ ಸಿಗ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ದಿನವೆಲ್ಲ ನಾವು ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ವಿಜ್ಞಾಪನದಲ್ಲಿ ಹೆಚ್ಚಾಗಿ ಬೆಳೆದು ದೇವರನ್ನು ಯಾವಾಗಲೂ ನಾವು ಹುಡುಕೋರಾಗಿರಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ನಾನು ಅವ್ರಿಗೆ ಪ್ರೀತಿ ಮಾಡ್ತೇನೆ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ನನ್ನನ್ನು ಯಾರು ಆತುರದಿಂದ ಹುಡುಕ್ತಾರೋ ನನ್ನನ್ನು ಕಂಡುಕೊಳ್ತಾರೋ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಾವು ಆತುರದಿಂದ ಹುಡುಕುವಂತೆ ಪ್ರತಿಯೊಂದು ಮಕ್ಕಳಿಗೆ ಕೂಡ ಆಶೀರ್ವಾದ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನನ್ನು ಹುಡುಕಲಿಕ್ಕೆ ಹಂಬಲದಿಂದ ಕರ್ತನೆ ಕಾದಿರಬೇಕು ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳ ಹೃದಯದೊಟ್ಟಿಗೆ ಮಾತನಾಡಿ ಎಲ್ಲರಿಗೆ ಕರ್ತನೆ ಈ ದಿನಗಳಲ್ಲಿ ಕರ್ತನೆ ಅಪ್ಪ, ನೀನು ಪ್ರತಿಯೊಬ್ಬರ ಮೇಲೆ ಕರ್ತನೆ ನಿನ್ನ ಪ್ರೀತಿ ಸುರಿಸುವಂಥ ದೇವರಾಗಿದೆ ಕರ್ತನೆ. ಪ್ರತಿಯೊಬ್ಬರ ಮೇಲೆ ಆತ್ಮದ ಮಳೆ ಸುರಿಸುವಂಥ ಕರ್ತನಾಗಿದೆ ದೇವ. ನಿನಗೆ ಸ್ತೋತ್ರ. ತಂದೆ, ಮಗ, ಪವಿತ್ರಾತ್ಮದಿಂದ ಬಲಗೊಳಿಸು ದೇವ. ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಕೊಡು ದೇವ. ತಂದೆ, ನಿನ್ನ ಚಿತ್ತವಂತೆ ಬಲಪಡಿಸು. ಎಲ್ಲ ನಿನ್ನ ಕೃಪೆಯಂತೆ ನಡೆಸು ದೇವ. ಒಂದೊಂದು ಆತ್ಮಗಳಿಗೆ ದಿನಗಳಲ್ಲಿ ಬಲಪಡಿಸು. ಒಂದೊಂದು ಆತ್ಮಗಳು ಕರ್ತನೆ ಆತುರ ಪಡಬೇಕು ದೇವ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತೆ ಎಲ್ಲ ಮಕ್ಕಳ ಆತ್ಮಗಳಿಗೆ ದಿನಗಳಲ್ಲಿ ಆತ್ಮಿಕ ಕಣ್ಣು ತೆರೆದು ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ಕರ್ತನೆ ನೀನು ಕರ್ತನೆ ಅಪ್ಪ ಆಶೀರ್ವದಿಸು, ಬಲಪಡಿಸು ದೇವ. ನಿನಗೆ ಸ್ತೋತ್ರ. ಒಂದೊಂದು ಕುಟುಂಬ, ಒಂದೊಂದು ಮಕ್ಕಳಿಗೆ ಆಶೀರ್ವಾದ ಮಾಡು ದೇವ. ಇಡೀ ಲೋಕದಾಗ ಎಲ್ಲ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಾದ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ಪ್ರಪಂಚದ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲದೆ ಕರ್ತನೆ ಎಷ್ಟೋ ಜನ ಕರ್ತನೆ ಮಣ್ಣಿಗೆ ಮಣ್ಣು ತುತ್ತಾಗಿ ಹೋಗ್ತಾರೆ ದೇವ. ಅಂಥವರಿಗೆಲ್ಲ ಶಾಂತಿ, ಸಮಾಧಾನ ಕೊಟ್ಟು ಕರ್ತನೆ ಅಪ್ಪ ಅವ್ರ ಕುಟುಂಬದಲ್ಲಿ ಆಶೀರ್ವಾದ ಮಾಡು ದೇವ. ಎಲ್ಲರಿಗೆ ಕಡೆಯ ದಿನದಲ್ಲಿ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು ದೇವ. ನನ್ನನ್ನು ಹುಡುಕುದವರಿಗೆ ನಾನು ಸಿಗ್ತೇನೆ ಅಂತ ಹೇಳಿದೆ ದೇವ. ನಿನಗೆ ಸ್ತೋತ್ರ. ನಿನ್ನ ಕೃಪೆಯಂತೆ ನಡೆಸಬೇಕೆಂದು ನನ್ನನ್ನು ನಾನು ಪೂರ್ಣವಾಗಿ ತಗ್ಗಿಸ್ಕೊತೇನೆ. ನನ್ನ ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.